ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಟಾಪಿಕ್ ಏನಂದರೆ ಸಿವಿಲ್ ಇಂಜಿನಿಯರಿಂಗ್ ಸಂಬಂಧಿತ ಮುಂಬರುವ ನೇಮಕಾತಿಗಳು 2026. ಲಾಸ್ಟ್ 2 ಇಯರ್ಸಿಂದ ಆಲ್ಮೋಸ್ಟ್ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ಗಳು ಕರ್ನಾಟಕದಲ್ಲಿ ನಡೀತಾ ಇಲ್ಲ. ಸೊ ಅದು ನಿಮ್ಗೆಲ್ರಿಗೂ ಗೊತ್ತಿರುವ ವಿಷಯ. ಸೊ ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಯಾವಾಗ ಆಗ್ಬೋದು ಅಂತ. ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಓಕೆ, ಸೊ ಸದ್ಯದಲ್ಲೇ ನೇಮಕಾತಿಗಳು ಅಧಿಸೂಚನೆ ಹೊರಡಿಸುವ ಎಲ್ಲ ಸಾಧ್ಯತೆಗಳು ಇವೆ. ಬಿಕಾಸ್ ನೋಡಿ, ನೇಮಕಾತಿ ಏತಕ್ಕಾಗಿ ತಡ ಆಗ್ತಾ ಇತ್ತು ಅಂದರೆ ಒಳ ಮೀಸಲಾತಿ ಫೈನಲ್ ಡಿಸಿಷನ್ ಆಗ್ತಾ ಇರಲಿಲ್ಲ. ಬಟ್ ಲಾಸ್ಟ್ ವೀಕಲ್ಲಿ ಒಳ ಮೀಸಲಾತಿದು ಫೈನಲ್ ಡಿಸಿಷನ್ನ ಕರ್ನಾಟಕ ಗೌರ್ಮೆಂಟ್ ಅವರು ತೆಗೆದುಕೊಂಡಿದ್ದಾರೆ 50% ಲಿಮಿಟ್ ಒಳಗಡೆ. ಸೊ ಹಾಗಾಗಿ ಮುಂಬರುವ ನೇಮಕಾತಿಗಳು ಸದ್ಯದಲ್ಲಿ ಆಗುವಂಥ ಸಾಧ್ಯತೆ ಎಲ್ಲ ಇದೆ. ಸೊ ರೀಸೆಂಟ್ಲಿ ಬರುವ ನೋಟಿಫಿಕೇಶನ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, WRD AEE ನೋಟಿಫಿಕೇಶನ್ ಬರುವ ಸಾಧ್ಯತೆ ತುಂಬ ಇದೆ. ಅದೇ ರೀತಿ ಪಾಲಿಟೆಕ್ನಿಕ್ ಲೆಕ್ಚರ್ದು, ಓಕೆ, ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರ್ ಇದು ಬರುವ ಸಾಧ್ಯತೆ ತುಂಬ ಇದೆ. ಬಿಕಾಸ್ ಪಾಲಿಟೆಕ್ನಿಕ್ ಲೆಕ್ಚರ್ದಂತೂ 100% ಬರುವ ಸಾಧ್ಯತೆ ಇದೆ. ಓಕೆ, ಸೊ ಎಕ್ಸಾಕ್ಟ್ ಡೇಟ್ಗಳನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ಟಿಲ್ ರೀಸೆಂಟ್ಲಿ ನೋಟಿಫಿಕೇಷನ್ಗಳು ಬರ್ಬೋದು. ಸೊ ಹಾಗಾಗಿ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಕೂಡ ಟೈಮ್ನ ವೇಸ್ಟ್ ಮಾಡಬೇಡಿ. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ SSC JE ಇದೆ ಸಿವಿಲಲ್ಲಿ. ಓಕೆ, ಇಲೆಕ್ಟ್ರಿಕಲ್ ಆಗಿರ್ಬೋದು, ಮೆಕ್ಯಾನಿಕಲ್, ಪ್ರತಿ ವರ್ಷ SSC JE ಬರ್ತದೆ. ಅದೇ ರೀತಿ ಗೇಟ್ ಎಕ್ಸಾಮ್ ಕೂಡ ಇದೆ. ಗೇಟ್ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಿದರೆ MTechಲ್ಲಿ ಸ್ಕಾಲರ್ಶಿಪ್ಪಲ್ಲಿ MTechನ ಮಾಡ್ಬೋದು. ಓಕೆ, ಪರ್ ಮಂತ್ 12,000 ಸ್ಕಾಲರ್ಶಿಪ್ ಸಿಗುವಂಥದ್ದು ಗೇಟ್ ಎಕ್ಸಾಮ್ ಪಾಸ್ ಮಾಡಿ MTech ಮಾಡಿದರೆ. ಓಕೆ, ಸೊ ನೆಕ್ಸ್ಟು IAS ಎಕ್ಸಾಮ್ಗಳು ಕೂಡ ಪ್ರತಿ ವರ್ಷ ಸೆಂಟ್ರಲ್ ಗೌರ್ಮೆಂಟ್ದು ಬರ್ತಾ ಇರ್ತದೆ. ಸೊ ಹಾಗಾಗಿ ನೋಡಿ, ನಮ್ಮ ಕರ್ನಾಟಕದ ಹೇಳಬೇಕು ಅಂದರೆ ನೋಡಿ, WRD AEE ನೋಟಿಫಿಕೇಷನ್ ಒಂದು, ಪಾಲಿಟೆಕ್ನಿಕ್ ಲೆಕ್ಚರ್ ನೋಟಿಫಿಕೇಷನ್ ಒಂದು 99% ರೀಸೆಂಟ್ಲಿ ಬರುವ ಸಾಧ್ಯತೆ ತುಂಬ ಇದೆ. ಓಕೆ, ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಿಲೋ. ಧನ್ಯವಾದಗಳು, ಶುಭ ದಿನ.